ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿಯ ಒಂದು ಕಟ್ಟದ ಕೋಳಿ ಉಂಟು ಅಂತ ನಾನು ನಿಮಗೆ ತೋರಿಸ್ತೇನೆ. ಗೈಸ್, ಇದೆ ನೋಡಿ, ಇದು ಬ್ರೀಡರ್. ಇದು ಫ್ರೆಂಡ್ ಮನೆಯಿಂದ ತಂದದ್ದು. ಒಂದೂವರೆ ವರ್ಷ ಆಗಿರ್ಬೋದು ನೋಡಿ. ಇದು ಜಾತಿ ಬಂದು ಕಡ್ಲ ಪೆರಡಿಂಗ್ ಅಂತ ಹೇಳ್ತಾರೆ. ಗೈಸ್, ಒಂದು ಕಡ್ಲೆ ತೂವಲ್ಲಿ ನಿಮಗೆ ಇದು ಕಲರ್ ನೋಡಿ, ಕಡ್ಲ ಪೆರಡಿಂಗ್ ಅಂತ ಹೇಳ್ತಾರೆ ನೋಡಿ. ಮೇಲಿಂದೆಲ್ಲ ಒಂಥರ ಹಳದಿ ಬಂದಿದೆ, ಹಳದಿ ಕೆಂಪು. ಇದು ಬ್ರೀಡಿಂಗ್ ಪರ್ಪಸ್ಸಿಗೆ ಅಂತ ತಂದದ್ದು ನೋಡಿ. ಹೇಗೆ ಉಂಟು ನೋಡಿ. ಊರಿನ ಹೇಟೆಗೆ ಈರೋಡಿದು ಹುಂಜ ಕ್ರಾಸ್ ಮಾಡಿದರೆ ಮರಿಗಳ ವೆಯ್ಟ್, ಹೈಟ್ ಎರಡು ಕೂಡ ಜಾಸ್ತಿ ಬರ್ತದೆ ಮತ್ತು ಬೇಗ ಬೆಳೀತದೆ ಮರಿಗಳು. ಬ್ರೀಡಿಂಗಿಗೆ ಹುಂಜ ಚೂಸ್ ಮಾಡುವಾಗ ಒಳ್ಳೆ ಬ್ಲಡ್ ಲೈನಿನ ಹುಂಜಗಳನ್ನು ಚೂಸ್ ಮಾಡಬೇಕು. ಗೈಸ್, ಕೋಳಿಯಲ್ಲಿ ಪೆರಡಿಂಗ ಕೋಳಿ ಅಂತ ಹೇಳಿದರೆ ಎಂತ ಅಂತ ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಮಾಡಿ. ಈ ಹೇಟೆ ನಮ್ಮ ಊರಿನ ನಾಟಿ ಕೋಳಿ. ಗೈಸ್, ಇದು ನೋಡಿ, ಇದೀಗ ಒಂದು ಆಲ್ಮೋಸ್ಟ್ 2 ಮಂತ್ ಆಯಿತು ಈ ಚಿಕ್ಸಿಗೆ. ನೋಡ್ಬೋದು ನೀವು ಕಂಡೀಷನ್ ಹೇಗೆ ಉಂಟಂತ. ಇದೆಲ್ಲ ಈರೋಡಿಗೆ ಕ್ರಾಸ್ ಆದಂಥ ಮರಿಗಳು ನೋಡಿ. ಅದು ಒಂದು ಏಟೆಯಲ್ಲಿ 5 ಮರಿ ಉಂಟು ನೋಡಿ. ಇದು ನೋಡಿ, ಇದು ಇನ್ನೊಂದು ಹೇಟೆದು ಮರಿ. ಇದು ಸಹ ಈರೋಡು ಕ್ರಾಸೆ. ಒಂದು 1 ಮಂತ್ ಆಗ್ತಾ ಬಂತು ಇದಕ್ಕೀಗ. ನೋಡ್ಬೋದು ನೋಡಿ. ಗೈಸ್, ಇದು ನೋಡಿ, ಇದೊಂದು ಈರೋಡಿಗೆ ಕ್ರಾಸ್ ಆದಂಥದ್ದು ಮರಿ. ಈಗ ಒಂದು 5 ಮಂತ್ ಆಗ್ತಾ ಬಂತು ನೋಡಿ ಯಾವ ರೀತಿ ಉಂಟಂತ. ಇದು ಫೀಮೇಲ್, ಎರಡು ಕೂಡ ಫೀಮೇಲೆ ನೋಡಿ. ಇದು ಒಂದು ಸೆಟ್ಟಲ್ಲಿ 5 ಮರಿ ಉಂಟು ನೋಡ್ಬೋದು. ಇದೀಗ ನೋಡಿ, ಇದು ಹುಂಜ ಮರಿ ನೋಡಿ. ಇದೀಗ ಒಂದು ಸುಮಾರು 5 ಮಂತ್ ಆಯಿತು. ಇನ್ನೊಂದು 4 ಮಂತ್ ಆದರೆ ರೆಡಿ ಆಗ್ತದೆ. ಇದು ನೋಡಿ, ನಮ್ಮನೆದು ಹಳೇ ಹೇಟೆ ನೋಡ್ಬೋದು. ಇದು ಪ್ಯೂರ್ ಈರೋಡಿಗೆ ಕ್ರಾಸ್ ಆದಂಥ ಒಂದು ಹೇಟೆ. ನಮ್ಮ ನಾಟಿ ಕೋಳಿಗೆ ಇದು ಕ್ರಾಸ್ ಆದಂಥದ್ದು ನೋಡ್ಬೋದು ನೀವು. ಕಾಲು ಎಷ್ಟು ದಪ್ಪ ಉಂಟು ನೋಡಿ, ಗ್ರೀನ್ ಲೆಗ್. ಅದೀಗ 2 ಮರಿ ಉಂಟು, ಒಟ್ಟು 6 ಮರಿ ತೆಗೆದಿತ್ತು. ಇದರಲ್ಲಿ ನೋಡ್ಬೋದು ನೀವು, ಈಗ 2 ಮರಿ ಉಳಿದಿದೆ. ಮತ್ತೆಲ್ಲ ಈಗ ಅದೆಲ್ಲ ಹಿಡ್ಕೊಳ್ಳೋಗಿ ಎಲ್ಲ ಖಾಲಿಯಾಗಿದೆ. ಅದರಲ್ಲಿ 2 ಮರಿ ಉಂಟು. ಇದರಲ್ಲಿ ನೋಡ್ಬೋದು ಈಗ 5 ಮರಿ ಉಂಟು. ಅದು ಒಟ್ಟು 11 ಮರಿ ತೆಗೆದಿತ್ತು. ಅದರಲ್ಲಿ ಈಗ 5 ಮರಿ ಉಳಿದಿದೆ ನೋಡಿ. ಇದು ನೋಡಿ, ಈರೋಡಿ ಕ್ರಾಸ್ ಆಗಿದೆ. ಎಷ್ಟು ದೊಡ್ಡ ಉಂಟು ನೋಡಿ. ಈಗ 2 ಮಂತ್ ಆಯ್ತು ಅಷ್ಟೇ. ಗೈಸ್, ಒಂದು 7 ಮಂತ್ ಆದದ್ದು ಉಂಟು ನೋಡಿ. ಒಂದು ಫೀಮೇಲ್, ಇನ್ನೊಂದು ಮೇಲ್ ಉಂಟು ನೋಡಿ, ಬ್ಲ್ಯಾಕ್ ಕಲರ್. ಅದು ಕೂಡ ಈರೋಡ್ ಕ್ರಾಸ್ ಆದದ್ದು. ಗೈಸ್, ನಮ್ಮನೆಯಲ್ಲಿ ಕೋಳಿಗಳಿಗೆ ತಿನ್ನಲಿಕ್ಕೆ ಬಾಜಿರ ಮತ್ತು ಭತ್ತ ಹಾಕ್ತೇವೆ. ಬಾಜಿರ ಅಂತ ಹೇಳಿದರೆ ಸಜ್ಜೆ. ನೋಡ್ಬೋದು ನೀವು, ಭತ್ತ ಹೇಗೆ ತಿಂತದೆ ನೋಡಿ. ಮಳೆಗಾಲದಲ್ಲಿ ಭತ್ತ ಸ್ವಲ್ಪ ಜಾಸ್ತಿ ಹಾಕಬೇಕು, ಯಾಕಂದರೆ ಅವುಗಳಿಗೆ ಕಫ ಮತ್ತು ಚಳಿಗೆಲ್ಲ ಇದಾಗ್ತದೆ, ಭತ್ತ ಹೀಟ್. ಸೊ ಹಾಗಾಗಿ ಭತ್ತ ಹಾಕಿದರೆ ಸ್ವಲ್ಪ ಒಳ್ಳೆಯದು. ಇನ್ನೊಂದು ಹೇಟೆ ಉಂಟು ನೋಡಿ. ಈ ಹೇಟೆಯಲ್ಲಿ ಒಂದು 5 ಮರಿ ಉಂಟು.
ಇದರಲ್ಲಿ 3 ಹುಂಜ ಉಂಟು, ಹುಂಜ ಮರಿ ಅಂದರೆ ಮೇಲ್, ಮತ್ತು 2 ಫೀಮೇಲ್ ಮರಿ ಉಂಟು ನೋಡಿ. ನೋಡಿ ಇದು ಸಹ ಒಂದು 2 ಮಂತ್ ಆಯಿತು ನೋಡಿ. ಗೈಸ್ ಇದು ನೋಡಿ 5 ಮಂತ್ ಆದದ್ದು ಉರಿಯಾ ಚಿಕ್ಸ್ ನೋಡಿ. ಇದರ ಕಾಲು ಗ್ರೀನ್ ಕಲರ್ ಕಾಲಿದೆ ನೋಡಿ. ದೊಡ್ಡದೆಲ್ಲ ಸೇಲ್ ಆಗಿದೆ, ಈಗ ಸಣ್ಣದು ಮಾತ್ರ ಮರಿ ಮಾತ್ರ ಇರುವುದು. ಇದೊಂದು ನೋಡಿ, ಇದೊಂದು 3 ಮಂತ್ ಆಯಿತು ಈ ಮರಿಗೆ. ಇದರೊಟ್ಟಿಗೆ 5 ಮರಿ ಉಂಟು. 5 ಮರಿಯಲ್ಲಿ 3 ಹುಂಜ 2 ಏಟೆ. ಇದರ ಅಮ್ಮ ಈಗ ಮರಿ ಬಿಟ್ಟು ಅದು ಪುನಃ ಈಗ ಕಾವಿಗೆ ಕೂತಿದೆ. ಇದು ನಮ್ಮ ಊರಿದ್ದು ಲೋಕಲ್ ಹುಂಜಕ್ಕೆ ಕ್ರಾಸ್ ಆದದ್ದು 5 ಮರಿ ಕೂಡ. ಗಾಯ್ಸ್ ನಾನಿವಾಗ ನಿಮಗೆ ಕೋಳಿದು ಗೂಡು ತೋರಿಸ್ತೇನೆ ನೋಡಿ. ಬೆಳಿಗ್ಗೆ ಅದನ್ನು ಬಿಟ್ಟು ಬಿಡ್ತೇವೆ, ರಾತ್ರಿ ಗೂಡೊಳಗೆ ಹಾಕ್ತೇವೆ. ಈ ಗೂಡಿಗೊಂದು 8,000 ಆಗಿದೆ ನೋಡ್ಬೋದು. ಇದು ಹೊಸ ಗೂಡು ನೋಡಿ. ಇವಾಗ ಇದರಲ್ಲಿ 4 ಗೂಡು ಉಂಟು. ಇದರಲ್ಲಿ 4 ಹೆಟ್ಟೆ ಮತ್ತು ಮರಿ ಹಾಕ್ಲಿಕ್ಕೆ ಆಗ್ತದೆ. ಎಲ್ಲವನ್ನ ಒಟ್ಟಿಗೆ ಹಾಕಿದರೆ ಅವುಗಳು ಒಂದಕ್ಕೊಂದು ಕಚ್ಚಿಕೊಂಡು ಫೈಟ್ ಮಾಡ್ತದೆ. ಇನ್ನೊಂದು ಉಂಟು ನೋಡಿ, ಇದರಲ್ಲಿ 2 ಗೂಡು ಉಂಟು. ಇವನು ನಮ್ಮನೆದ್ದು ಗುಂಡ.